ಎಲ್ರಿಗೂ ನಮಸ್ಕಾರ. ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೊಟ್ಟಿ ಮತ್ತು ದೋಸೆ ಜೊತೆಗೆ ಚಪಾತಿ ಜೊತೆಗೆ ಹೊಂದ್ಕೊಳ್ಳುವಂತಹ ಚಪ್ಪರದ ಅವರೆಕಾಯಿಯ ಪಲ್ಯ ಅಥವಾ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಚಪ್ಪರದ ಅವರೆಕಾಯಿ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ 1 kgಯಷ್ಟು ಚಪ್ಪರದ ಅವರೆಕಾಯಿನ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹುಳ ಇರುತ್ತೆ, ಹಾಗಾಗಿ ನೋಡ್ಕೋಬೇಕು. ಮೊದಲು ಈ ಥರ ಚೆಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಬಿಡಿಸಿ. ಸಣ್ಣ ಸಣ್ಣ ಹುಳು ಇದ್ದರೆ ಗೊತ್ತಾಗಲ್ಲ ಅವರೆಕಾಯಲ್ಲೆಲ್ಲ ಹೇಗಿರುತ್ತೆ. ಹಾಗೆ ಈ ಥರ ಸೈಡಿಂದ ನಾರನ್ನು ತೆಕ್ಕೋಬೇಕು. ನಾರೆಲ್ಲ ತೆಗೆದ ನಂತರ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇದನ್ನು ತೊಳೆದ್ಬಿಟ್ಟು ಇಟ್ಕೋಬೇಕು. ನಾನಿವಾಗ ಎಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ, ಸಾಂಬಾರು ಪೌಡರು, ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಟೊಮೆಟೊ ಇದಿಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ನಂತರ ಮಸಾಲೆ ರುಬ್ಬೋದಕ್ಕೆ 1 ಹೋಳು ತೆಂಗಿನಕಾಯಿ, 1 kg ಚಪ್ಪರದ ಅವರೆಕಾಯಿ ತೊಗೊಂಡಿರೋದ್ರಿಂದ 1 ದೊಡ್ಡ ಹೋಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಚಮಚ ಗಸಗಸೆ, 1 ಚಮಚ ಜೀರಿಗೆ, 2 ಚಮಚ ಬಿಳಿ ಎಳ್ಳು, ಹುರ್ಗಡ್ಲೆ 3 ಸ್ಪೂನು, 1 ಬೆಳ್ಳುಳ್ಳಿ, 1 ಈರುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಸೇರಿಸಿ ರುಬ್ಕೋಬೇಕು. ನಂತರ ಗಸಗಸೆ ಹಾಕ್ತಾಯಿದ್ದೀನಿ, ಜೀರಿಗೆ, ಎಳ್ಳು, ಬಿಳಿ ಎಳ್ಳೆ ಹಾಕಬೇಕು ಇದಕ್ಕೆ. ಹಾಗೆ ಹುರ್ಗಡ್ಲೆ ಮತ್ತು ಕರಿಬೇವು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ದಪ್ಪದಾಗಿ ರುಬ್ಕೋಬೇಕು. ತುಂಬ ಸಣ್ಣದಾಗಿ ರುಬ್ಬಾರ್ದು, ಸ್ವಲ್ಪ ತರಿ ಇರೋ ಹಾಗೆ ರುಬ್ಕೋಬೇಕು. ಈಗ ರುಬ್ಬಿದ್ದನ್ನು ಒಂದು ಸೈಡಿಗೆ ತೆಗೆದಿಟ್ಟು ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾನಿದು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ, ಬೇಗ ಆಗುತ್ತೆ. ನಂತರ ಅದಕ್ಕೆ 1-2 ಚಮಚ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆನ ಮಾಡ್ಕೋಬೇಕು. ಈರುಳ್ಳಿ ಒಂಚೂರು ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನು ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕೆಂಪಾದರೆ ಸಾಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಚಪ್ಪರದ ಅವರೆಕಾಯಿನ ಸೇರಿಸ್ತಾ ಇದ್ದೀನಿ. ಅವರೆಕಾಯಿನ ಈ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಿಂಗೆ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಬೇಗನೂ ಬೇಯುತ್ತೆ. ಈಗ ಎಣ್ಣೆಯಲ್ಲಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಈ ಥರ ತಿರುಗಿಸ್ತಾ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು. ಈ ಚಪ್ಪರದ ಅವರೆಕಾಯಿ ಪಲ್ಯ ಹೆಸರು ಕೇಳಿದಾಗಲೇ ನಮಗೆ ಬಾಯಿನಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ದೋಸೆಗೆ ಅಂದರೆ ಸೆಟ್ ದೋಸೆಗೆ ಅಥವಾ ರೊಟ್ಟಿಗೆ, ಚಪಾತಿಗೆ ಇದನ್ನು ಮಾಡಿ ನೋಡಿ. ಚಪ್ಪರದ ಅವರೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೆಟೊ ಹಾಕಿದ್ದೀನಿ. ಒಂದು 2ರಿಂದ 3 ಹುಳಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಈ ಸಾಂಬಾರು ಪೌಡರ್ ರೆಸಿಪಿ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಅದರ ಲಿಂಕು ಮತ್ತು ಐ ಕಾರ್ಡ್ ಕೂಡ ಕೊಟ್ಟಿರ್ತೀನಿ. ನಿಮಗೆ ಬೇಕಿದ್ದರೆ ನೀವು ಆ ರೀತಿಯಾಗಿ ಮಾಡ್ಕೋಬೋದು. ಎಲ್ಲ ಪಲ್ಯಗಳಿಗೆ, ಸಾಂಬಾರಿಗೆ ಇದನ್ನು ಹಾಕ್ಕೋಬೋದು. ನೋಡಿ, ಈಗ ರುಬ್ಬಿರೋಂತಹ ತೆಂಗಿನಕಾಯಿ ಮಸಾಲೆ ಇತ್ತಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಈ ತೆಂಗಿನಕಾಯಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ಜಾರನ್ನ ತೊಳೆಸ್ಕೊಂಡು ನೀರನ್ನ ಹಾಕ್ತಾಯಿದ್ದೀನಿ. 1 kg ಚಪ್ಪರದ ಅವರೆಕಾಯಿ ಇದೆ ಅಂದರೆ ಒಂದು ಅರ್ಧ ಲೀಟರಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೀರು ಜಾಸ್ತಿ ಹಾಕೋದು ಬೇಡ, ಬೇಗ ಬೇಯುತ್ತೆ ಇದು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸ್ಕೋಬೇಕು. 2 ವಿಷಲ್ ಆದರೆ ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿ ಗಟ್ಟಿ ಕೂಡ ಬಂದಿರುತ್ತೆ. ಇದು ಒಂದು 15-20 ನಿಮಿಷದಲ್ಲಿ ನೀವು ಮಾಡ್ಕೋಬಹುದು. ಈಗ ವಿಷಲ್ ಆಗಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ. ಚಪ್ಪರದ ಅವರೆಕಾಯಿ ಪಲ್ಯ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇದು ಯಾವ ಮಕ್ಕಳು ತರಕಾರಿ ತಿನ್ನಲ್ಲ, ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲೂ ಅಷ್ಟೇ, ಮಕ್ಕಳಿಗೆ ತುಂಬ ಇಷ್ಟ ಇದು. ನಮಗೂ ಕೂಡ ತುಂಬ ಇಷ್ಟ. ನಾನು ಇದನ್ನು ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಈ ಒಂದು ವಿಡಿಯೋಗೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಇದನ್ನು ಟ್ರೈ ಮಾಡಿದ್ಮೇಲೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.